ಇನ್ನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಬಳಿಕ L&T ಸರದಿ ಕೂಡ ಈಗ ಬರ್ತಾ ಇದೆ. ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಿ ಅಂತ ಸುಬ್ರಹ್ಮಣ್ಯಂ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ L&T ಸರದಿ ಕೂಡ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾನುವಾರವೂ ಕೂಡ ಕೆಲಸ ಮಾಡಿ ಅಂತ L&T ಚೇರ್ಮನ್ ಸುಬ್ರಹ್ಮಣ್ಯಂ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಭಾನುವಾರ ಮನೆಯಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಾ? ನಿಮ್ಮ ಹೆಂಡತಿಯನ್ನು ಎಷ್ಟು ದಿನ ಅಂತ ನೋಡ್ತೀರಿ? ಇದರಿಂದ ಉದ್ಯೋಗಿಗಳು ಮನೆಯಲ್ಲಿ ಕಡಿಮೆ ಸಮಯ ಕಳಿಬೇಕು. ಎಷ್ಟು ದಿನ ಅಂತ ಹೆಂಡತಿಯರನ್ನ ನೋಡ್ತೀರಾ? ಕಡಿಮೆ ಸಮಯ ಮನೆಯಲ್ಲಿ ಕಳೀರಿ, ಕಚೇರಿಯಲ್ಲಿ ಹೆಚ್ಚು ಟೈಮನ್ನು ನೀವು ಸ್ಪೆಂಡ್ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದ ತೀವ್ರವಾಗಿ ಟೀಕೆಗೆ ಯಾಕೆ ಕಾರಣ ಆಗ್ತಾ ಇದೆ ಅಂತಂದರೆ, ಪ್ರಮುಖವಾಗಿ ಆಯಿತು ಕಂಪನಿಗಳಿಗಾಗಿ ರಾತ್ರಿ ಹಗಲು ಅಂತ ಎಲ್ಲ ಕಾರ್ಮಿಕರು ದುಡಿತಾರೆ. ಇದರಿಂದ ಕಂಪನಿಗಳಿಗೇನೋ ಲಾಭ ಆಗುತ್ತೆ, ಕಾರ್ಮಿಕರಿಗೇನಪ್ಪ ಸಿಗುತ್ತೆ? ಈಗ ಪ್ರತಿದಿನ ನಾವು ನೋಡ್ತಾ ಹೋದಾಗ ಕೋಟ್ಯಾಧಿಪತಿಗಳ ಒಂದು ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಆದರೆ ಕಾರ್ಮಿಕರಿಗೆ ಏನು ಸಿಗ್ತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಟೀಕೆಗೆ ಕಾರಣವಾಗ್ತಾ ಇದೆ. Why is L&T still making employees work on Saturdays even after being one of the largest conglomerates and the face of India's business world? I regret I'm not able to make you work on Sundays, to be honest. If I can make you work on Sundays, I'll be more happier. I work on Sundays also. What do you do sitting at home? How long can you stare at your wives? How long can the wife stare at your husband? Come on, get to the office and start working. Why is L&T still making employees work on Saturdays even after being